ಎಲ್ಲ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋದು ಇದು. ನಾವು ಮತ್ತೆ ನಮ್ಮ ಹಕ್ಕನ್ನು ನಾವು ಸರಿಪಡಿಸ್ಕೊಳ್ಳೋದು ಅಥವಾ ಅದರಲ್ಲಿ ಏನಿದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಸರಿ ಮಾಡಿಕೊಳ್ಳೋದು ಇದೆಲ್ಲವೂ ಕೂಡ ಇರುವಂಥ ವಿಚಾರ. ಯಾರು ಆತಂಕ ಪಡೋದು ಬೇಡ ಅಂತ ಹೇಳ್ತೀರಿ. ಹೌದು, ಆತಂಕ ಪಡೋದು ಬೇಡ ಅಂತ ಹೇಳ್ತೀರಿ. ಈ ಅಕ್ಟೋಬರ್ ಹೊತ್ತಿಗೆ ಏನೀಗ ಫೈನಲ್ ಲೀಸ್ಟ್ ಏನು ಬರುತ್ತಲ್ಲ, ಹೌದು, ಆ ಲೀಸ್ಟ್ ಬಂದಾದ ನಂತರ ಹೌದು, ನಾವು ಮತ್ತೆ ನಮ್ಮ ಡಿಲಿಟೇಷನ್ ಆಗಿರುವಂತಹ ಅಥವಾ ಈ ASDDO ಅಲ್ಲಿ ಇರುವಂಥ ಹೆಸರುಗಳನ್ನು ನಾವು ಸಪ್ರೇಟಾಗಿ ನಮ್ಮ ನೋಂದಣಿ ಮಾಡ್ಕೊಳ್ಳೋದಾದರೆ, ಗುರುತಿನ ಚೀಟಿಯನ್ನು ನಾವು ಮಾಡಿಸ್ಕೊಳ್ಳೋದಾದರೆ ಸರಾಸರಿ ಒಂದು ಎಷ್ಟು ದಿನ ಬೇಕಾಗುತ್ತೆ? 1 ತಿಂಗಳು. 1 ತಿಂಗಳು. 1 ತಿಂಗಳಲ್ಲಿ ನಮಗೆ ಗುರುತಿನ ಚೀಟಿ ಬಂದುಬಿಡುತ್ತೆ. ಹೌದು, ಬಂದುಬಿಡುತ್ತೆ. ಹಾಗಾದರೆ ಇದು ಏನೇ ಷಡ್ಯಂತ್ರ ಆದರೂ ಕೂಡ ಹೌದು, ಮುಂದಿನ ಚುನಾವಣೆ ಒಳಗಡೆ ನಾವು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ನಿತ್ಯ ನಿರಂತರ ನಡೆಯೋದಿದು. ಹೌದು. ಕೊನೆಯದಾಗಿ ವ್ಯವಸ್ಥೆಗೆ ಏನು ಹೇಳ್ತೀರಿ ಸರ್? ಇಲ್ಲಿವರೆಗೂ ಇಷ್ಟ ಆಗಿದೆ, ಜನರಿಗೊಂದು ಮೆಸೇಜ್ ಕೊಟ್ರಿ. ಹೌದು, ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕೊನೆಯ ಹಂತದಲ್ಲಿ ಜನರ ಪರವಾಗಿ ಒಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಿ? ನಮ್ಮ ವ್ಯವಸ್ಥೆಯನ್ನು ಸರಳೀಕರಿಸ್ಬೋದು, ಗೊಂದಲ ಕಡಿಮೆ ಮಾಡ್ಬೋದು. ಈಗ ಏನಾಗಿದೆ, ರೂಲ್ಸಲ್ಲಿ ಏನಿದೆಯೋ ಅದನ್ನೇ ಸರಳಪಡಿಸ್ಬೇಕು. ಯಾರ ಕರ್ತವ್ಯ ಏನಿದೆ ಅದು ಮಾಡಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಂತ ನೋಡಬೇಕು. ಉದಾಹರಣೆಗೆ ಹೇಳ್ತೇನೆ, BLOs ಅವರ ಲಿಸ್ಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಅವರಿಗೆ ಏನೇನು ಜವಾಬ್ದಾರಿ ಇದೆ ಅಂದರೆ 29 ಜವಾಬ್ದಾರಿಗಳಿವೆ ಅವರಿಗೆ ಎಲೆಕ್ಷನ್ ಕಮಿಷನ್ ಪ್ರಕಾರ. ಆ 21ರಲ್ಲಿ ಆ ಜವಾಬ್ದಾರಿಗಳೇನು ಅಂತಲೇ ಅವರಿಗೆ ಗೊತ್ತಿಲ್ಲ, ಗೊತ್ತಿರೋದಕ್ಕೆ ಸಾಧ್ಯನೂ ಇಲ್ಲ. ಅವ್ರು ಏನೇನು ಮಾಡಬೇಕು ಅವ್ರು ಮಾಡೋ ಅಷ್ಟು ಅವರಿಗೆ ಆಸಕ್ತಿನೂ ಇರೋದಿಲ್ಲ, ಸಾಧ್ಯತೆಯೂ ಇರೋದಿಲ್ಲ. ಎಲ್ಲ ಡಿಜಿಟೈಸ್ ಮಾಡಿದ ಮೇಲೆ ಕಂಪ್ಯೂಟರ್ ಮೂಲಕ ಮಾಡಬೇಕು, ಏನು ಮಾಡಬಹುದೋ ಅದನ್ನೆಲ್ಲ BLOsಗೆ ತಳ್ಳಿ ಅವರು ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಈ ಥರ ಗೊಂದಲಗಳು ಹಲವಾರಿವೆ. ಸರಳಗೊಳಿಸಿ ಜನತೆಯ ಮಾತು ಕೇಳಿ, ಉದ್ದಟತನ ಬಿಡಿ, ವ್ಯವಸ್ಥೆ ಸರಿ ಹೋಗ್ತದೆ. ನಾವು ಹೇಳಿದ್ದೇ ಸರಿ, ನೀವು ಯಾರು ನಮ್ಮನ್ನು ಕೇಳೋದಕ್ಕೆ ಅನ್ನೋ ಮನೋಭಾವನೆ ಬಿಟ್ಬಿಡಿ ಅಂತ ಅಧಿಕಾರಿಗಳು ಹೇಳೋದು. ರಾಜಕೀಯದ ಪಕ್ಷದವರಿಗೆ ಹೇಳೋದು, ಈ ಎಲ್ಲ ವಿಷಯಕ್ಕೂ ರಾಜಕೀಯ ತರಬೇಡಿ, ಎಲ್ಲರೂ ಭ್ರಷ್ಟರು, ದುಷ್ಟರು, ವೋಟ್ ಚೋರಿ ಆಯ್ತು ಅದೆಲ್ಲ ಹೇಳೋದಕ್ಕೆ ಯಾವುದೂ ಮಾಹಿತಿ ಇಲ್ಲದೆ, ಯಾವುದೂ ಆಧಾರ ಇಲ್ಲದೆ ಬರೀ ಬೊಗಳೆ ಮಾತಾಗ್ತದೆ. ಅದು ನಿಮ್ಮ ಮೇಲೆ ಗೌರವ ಕಡಿಮೆ ಮಾಡಿಸ್ಕೊಳ್ಬೇಡಿ. ಜನತೆಗೆ ಹೇಳೋದು, ಯಾವುದಕ್ಕೂ ಗಾಬರಿ ಪಟ್ಕೊಳ್ಬೇಡಿ, ಸಹಕರಿಸಿ ತಿಳಿಯೋದಕ್ಕೆ ಪ್ರಯತ್ನ ಪಡಿ. ಎಲ್ಲ ತಪ್ಪು, ಯಾವುದು ಸರಿ ಇಲ್ಲ, ಇದ್ರ ವೋಟ್ ಹಾಕಿದ್ರಿಂದ ಏನಾಗುತ್ತೆ ಆ ಥರನೂ ಪಟ್ಕೊಳ್ಬೇಡಿ. ಅಥವಾ ನಮಗೆ ವೋಟರ್ ಗುರುತು ಚೀಟಿ ಇಲ್ಲ ಅಂತ ಹೇಗೆ ಮಾಡಿಸ್ಕೊಳ್ಳೋದು, ಈಗ ಏನು ಮಾಡೋಣ ಅಂತ ಗಾಬರಿನೂ ಪಟ್ಕೊಳ್ಳಿ. ಎಲ್ಲದಕ್ಕೂ ವ್ಯವಸ್ಥೆ ಇದೆ, ಸರಿ ಹೋಗುತ್ತೆ. ನಮ್ಮ ವ್ಯವಸ್ಥೆ ಆಪ್ಟಿಮಲ್ ಅಲ್ಲ, ಅದರೊಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಅಧಿಕಾರಿಗಳ ಬಗ್ಗೆ ನಾನು ಹೇಳ್ಬೋದು, ರಾಜಕೀಯದ ಬಗ್ಗೆ ಹೇಳ್ಬೋದು, ಅದರೊಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಚುನಾವಣೆಗಳು ನಡೀತಾ ಇವೆ, ಚೆನ್ನಾಗಿ ನಡೀತಾ ಇವೆ. ದೂಷಣೆ ಎಷ್ಟೇ ಇರಲಿ ಆದರೂ ಕೂಡ ಅದರಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿವೆ, ಅದನ್ನು ಹೊಗಳೋಣ, ಇದನ್ನು ಮುಂದುವರಿಸ್ತಾ ಹೋಗೋಣ, ಇದಕ್ಕಿಂತ ಚೆನ್ನಾಗಿ ನಡೆಸೋಣ. ತಪ್ಪಿದ್ದಲ್ಲಿ ಸರಿಪಡಿಸ್ಕೊಳ್ಳೋಣ. ಮೊದಲು ತಪ್ಪಿದೆ ಅಂತ ಒಪ್ಕೊಳ್ಳೋಣ, ಮತ್ತೆ ಸರಿಪಡಿಸೋದು. ನಮ್ಮ ತಪ್ಪೆಲ್ಲ ಅವನದು ಅಂತ ಹೇಳ್ತಾ ಹೋದರೆ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ಕೂಡ ಎಲ್ರಿಗೂ ಸೇರಿದ್ದು, ಜನತೆಗೂ ಸೇರಿದ್ದು, ರಾಜಕೀಯಗಳಿಗೂ ಸೇರಿದ್ದು, ಅಧಿಕಾರಿಗಳಿಗೂ ಸೇರಿದ್ದು, ಎಲ್ರಿಗೂ ಸೇರಿದ್ದು. ಎಸ್ ಬಹುಶಃ ಈ ಹೊತ್ತಿಗೆ ಜನರಿಗೆ ಇಷ್ಟು ಮಾಹಿತಿ ಇನ್ನಷ್ಟು ಅವರನ್ನು ಅಭಯ ಹಸ್ತದಿಂದ ನೋಡೋ ಹಂಗಾಗಿದೆ, ಅಥವಾ ಅವರನ್ನು ಯಾವುದೇ ಆತಂಕ ಬೇಡ, ಹಿಂಗಾದರೆ ಹಿಂಗೆ ಮಾಡ್ಬೋದು ಅನ್ನುವಂಥ ಮಾಹಿತಿ ನೀಡಿದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಲಿ ಇಷ್ಟೊತ್ತು ತಾವು ಭಾಗಿಯಾಗಿ ಅಗತ್ಯ ಸಲಹೆಯನ್ನು ನೀಡಿದ್ದಕ್ಕೆ PG ಭಟ್ ಅವರು ಧನ್ಯವಾದಗಳು. ಇದು ನೋಡಿ, ನಿಮಗೇನಾದರೂ ನಿಮ್ಮ ಮನೆಗೆ BLOಗಳು ಬಂದು ಹಿಂಗಾಯಿತು ಹಾಗಾಯಿತು ಮುಂದೇನು ಅನ್ನುವಂಥ ಆತಂಕ ಇದ್ದರೆ ಈ ಹೊತ್ತಿಗೆ ASDDO ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ. ತಾವು ಅದಕ್ಕೆ ಸೂಕ್ತ ಆಧಾರಗಳನ್ನು ಕೊಟ್ಟಾಗ ಆ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕ್ತಾರೆ. ತೆಗೆದುಹಾಕುವ ಉದ್ದೇಶ ನಿಮ್ಮ ಗುರುತಿನ ಚೀಟಿ ಎಲ್ಲವೂ ಸರಿ ಇದೆ ಅನ್ನೋದು. ನೀವು ವಲಸೆ ಹೋಗಿರಬಹುದು, ವಿದ್ಯಾರ್ಥಿಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಇನ್ನೇನೇ ಆಗಿರ್ಬೋದು, ಅದೇನೇ ಆದರೂ ಕೂಡ ಈ ಹಂತದ ನಂತರವೂ ಕೂಡ ನಿಮಗೆ ನಿಮ್ಮ ಹಕ್ಕನ್ನು ಪಡೆಯೋದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಅದಾಗಿಯೂ ನಿಮಗೆ ಅಕ್ಟೋಬರ್ನಲ್ಲೂ ನಿಮ್ಮ ಹೆಸರು ಗುರುತಿನ ಚೀಟಿಯಲ್ಲಿ ಸಿಕ್ಕಿಲ್ಲ ಅನ್ನೋದಾದರೆ ನಿತ್ಯ ನಿರಂತರ ನಿಮ್ಮ ಹಕ್ಕನ್ನು ನೀವು
ಹಕ್ಕಿನಿಂದ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಇದು ಈ ಹೊತ್ತಿಗೆ ನಿಮಗೆ ನೀಡಬೇಕಾದಂಥ ಮಾಹಿತಿ. ವಿಶೇಷ ಕಾರ್ಯಕ್ರಮ ಇದಾಗಿತ್ತು. SIR ಬಗೆಗಿನ ಮುಂದುವರೆದ ಭಾಗ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.